ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೆ ಕೋಚಿಂಗ್, ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ನಿವೇಶನ ಬೆಲೆ ಕಟ್ಟಡದ ಬೆಲೆ ಹೆಚ್ಚಿಸಿದಂತೆ ತಹಶೀಲ್ದಾರ್ ಉಪನೋಂದಣಾಧಿಕಾರಿಗಳಿಗೆ ಸಾರ್ವಜನಿಕರಿಂದ ಮನವಿ. ಚಿಂತಾಮಣಿ ನಗರ ಪ್ರದೇಶ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲ ಹೋಬಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ಉಪ ತಹಶೀಲ್ದಾರ್ ರಾಜೇಂದ್ರ ಮತ್ತು ಹಿರಿಯ ಉಪನೋಂದಣಾಧಿಕಾರಿಗಳಾದ KR ರವೀಂದ್ರಗೌಡ ಅವರಿಗೆ ಸಾರ್ವಜನಿಕರು ಇಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಹಾಜರಾಗಿದ್ದ ಮುಖಂಡರಾದ ರಮೇಶ್ ಚಲಪತಿ ಮತ್ತು ಗೌಸ್ಕರ್ ಅವರುಗಳು ಮಾತನಾಡಿ, ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸೈಟ್ ಮೌಲ್ಯಗಳು ಅತಿಯಾಗಿ ಏರಿಕೆಯಾಗಿ ಸರ್ಕಾರವು ಸೈಟ್ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ 2 ಪಟ್ಟು ರೀತಿಯಲ್ಲಿ ಹೆಚ್ಚಿಸಿದೆ. ಮಾಡಿಗೆರೆ ಕ್ರಾಸ್ನಲ್ಲಿ ಈ ಹಿಂದೆ 12 ಲಕ್ಷ ರೂಪಾಯಿ ಇದ್ದ ಸೈಟ್ ಮೌಲ್ಯವನ್ನು ಸರ್ಕಾರ ಈಗ 13 ಲಕ್ಷ ರೂಪಾಯಿಗೆ ಏರಿಸಿದೆ. ಸರ್ಕಾರ ನಿಯಮದ ಪ್ರಕಾರ ಶೇಕಡ 5%, ಶೇಕಡ 10% ಏರಿಕೆ ಮಾಡಬೇಕಿತ್ತು. ಆದರೆ ಏಕಾಏಕಿ ಶೇಕಡ 30ರಿಂದ 40 ಮತ್ತು ಶೇಕಡ 50% ಹೆಚ್ಚಿಸಲಾಗಿದೆ. ಇದರಿಂದ ಜನಸಾಮಾನ್ಯರು ಒಂದು ಸೈಟ್ ಕೊಳ್ಳುವುದು ಕಷ್ಟವಾಗಿದೆ. ಒಂದು ವೇಳೆ ಕಷ್ಟಪಟ್ಟು ಸೈಟ್ ಕೊಂಡರೂ ಅದರ ನೋಂದಣಿ ಮಾಡಿಸುವುದು ಈಗ ದೊಡ್ಡ ಹೊರೆಯಾಗಿದೆ. ಇಂತಹ ಪರಿಸ್ಥಿತಿ ಚಿಂತಾಮಣಿಯಲ್ಲಿ ನಿರ್ಮಾಣವಾಗಿದೆ ಎಂದು ದೂರಿದರು. ಪ್ರತಿ ವರ್ಷದಂತೆ ಈ ತಿಂಗಳು ಕೂಡ ಗೆಜೆಟ್ ನೋಟಿಫಿಕೇಷನ್ ಮೂಲಕ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ ಎಂದು ನಮಗೆ ತಿಳಿದು ಬಂದಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಸೈಟ್ ಮೌಲ್ಯಗಳನ್ನು ಯಾವುದೇ ಕಾರಣಕ್ಕೂ ಮತ್ತಷ್ಟು ಏರಿಸಬಾರದು. ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಸದ್ಯದ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕೆಂದ ಅವರು, ಸರ್ಕಾರವು ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಲಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ವಿ ಚಲಪತಿ, ಓಂ ರಮೇಶ್, VIP ಮಂಜುನಾಥ್, ಕನಪಲ್ಲಿ ಮಂಜುನಾಥ್, ಗೌಸ್ಖಾನ್, ಸುಧಾಕರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಅರಕುಂಟೆ ರವಿ, ಲಕ್ಷ್ಮೀನಾರಾಯಣ್, ತಿಮ್ಮರಾಯಪ್ಪ, ಶೇಷ್ ರೆಡ್ಡಿ, ರಾಮದಾಸ್, BR ನಾರಾಯಣಸ್ವಾಮಿ, ಕುಮಾರ್ ಸೇರಿದಂತೆ ಮತ್ತಿತರ ಸಾರ್ವಜನಿಕರು ಉಪಸ್ಥಿತರಿದ್ದರು. ಟೌನ್ ಲಿಮಿಟ್ ಜಾಸ್ತಿ ಇದೆ, ಕಡೆ ಜಾಸ್ತಿ ಇದೆ. ಬೆಂಗಳೂರು ಕಡೆ ಸರ್ ಬೈಪಾಸ್ ಎಷ್ಟಿದೆ ಸರ್ ಇವಾಗ? 14 ಲಕ್ಷ ಇದೆ ಎಕರೆ. ಕಮ್ಮಿ ಮಾಡಬೇಕು. 1 ಕೋಟಿ ಇಲ್ಲ ಸರ್, ಕಾಯ್ದೆ ಹತ್ರ 1 ನಿಮಿಷ. 1 ಕೋಟಿ SR ವ್ಯಾಲ್ಯೂ 13 ಲಕ್ಷ. ಹೇಳಿ ಸರ್, ಈ ಸೈಟ್ ತಗೊಳ್ಳೋದ್ರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಈ ತರ ಪರಿಸ್ಥಿತಿ. ಮಾರ್ಕೆಟ್ ವ್ಯಾಲ್ಯೂಗಿಂತ SR ವ್ಯಾಲ್ಯೂ ಜಾಸ್ತಿ. 5 ವರ್ಷಗಳ ಕಾಲ ಏನು ಹೇಳ್ಸೋದು ಬೇಡ ಸರ್. ಅದು ಆಲ್ರೆಡಿ ಲಾಸ್ಟ್ ಟೈಮ್ ರೈಸ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ಇದಾರಲ್ಲ ಹಳೆಯವರು, ಅವರು ಅದಕ್ಕಿಂತ 30% ಮತ್ತೆ ರೈಸ್ ಮಾಡಿದ್ರು. ಅವರು ಮತ್ತೆ ಈಗ ಹೊಸದಾಗಿ ಮತ್ತೆ ರೈಸಿಂಗ್ ಅಂದ್ರೆ ಅವಾಗ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರು. ಅಬ್ಜೆಕ್ಷನ್ ಮಾಡಲಿಲ್ಲ, ಸರ್ ಮುಂದೆ ನೋಡಿ ಹಂಗೆ अभी सामने आओ. आगे सर. हाँ हाँ इधर दो. ತಾಲೂಕು
ಉಪನೋಂದಣಿ ಅಧಿಕಾರಿಗಳು ಈ ಪ್ರಸ್ತಾಪನೆಗೆ ನಾನು ವಿ ಚಲಪತಿ ಪ್ರಸ್ತಾಪನೆ ಇದೆ ಜಮೀನು ವ್ಯಾಲ್ಯೂಯೇಷನನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಿಂದೆ ಇದ್ದ ಉಪನೋಂದಣಾಧಿಕಾರಿ ನಾರಾಯಣಪ್ಪನವರು ತುಂಬ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ, ನಾನು ಅದಕ್ಕೆ ಜಾಸ್ತಿ ಮಾಡಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಅಬ್ಜೆಕ್ಷನ್ ಮಾಡಿದರೆ ನಾವು ಕಡಿಮೆ ಮಾಡ್ತಾಯಿದ್ವಿ, ಯಾರು ಬರಲಿಲ್ಲ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 5 ಲಕ್ಷ ಇದ್ದಿದ್ದು 35 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದರು ಸೈಟಿಗೆ. ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಪ್ಲಸ್ಸು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕಾಗಿ ಉಪನೋಂದಣಿ ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ರಿಗೂ ನಾವು ಈ ವಿಚಾರವನ್ನು ಮುಗಿಸಿ ಇದನ್ನು ತಡಿಬೇಕಂತ ಹೇಳ್ಬಿಟ್ಟು ನಾವು ಮತ್ತು ತಹಸೀಲ್ದಾರ್ದವರು ಮತ್ತು DR ಆಫೀಸ್ಗೂ ನಾವು ಕೊಡ್ತೀವಿ. ಆಲ್ರೆಡಿ ಸರ್ಕಾರದಿಂದ ಆದೇಶ ಬಂದ ಮೇಲೆ ಅವ್ರು ರೈಸ್ ಮಾಡಿದ್ರು. ನನ್ನ ಹೆಸರು ಗೌಸ್ಖಾನ್ ಅಂತ ಹೇಳ್ಬಿಟ್ಟು GK ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂತ. ಓಕೆ, ಆಲ್ರೆಡಿ ಸರ್ಕಾರ ಆದೇಶ ಬಂದ ಮೇಲೆ ರೈಸ್ ಮಾಡಿದ್ರು. ಇವರು ರೈಸ್ ಮಾಡಿದ್ಮೇಲೆನೂ 95 ಮೇಲೆ ಯಾವ್ದು ಕನ್ವೆನ್ಷನ್ಸ್ ಆಗಿದೆಯೋ ಪ್ರಾಪರ್ಟೀಸು ಅದಕ್ಕೆಲ್ಲ ಮತ್ತೆ ಹೊಸ ಲೇಔಟ್ ಅಂತ ಕನ್ಸಲ್ಟೇಷನ್ ಮಾಡಿ 30% ಮತ್ತೆ ಇಷ್ಟ ಮಾಡಿದ್ರು. ಓಕೆ, ಸರ್ಕಾರ ಮಾಡಿದ್ದು ಒಂದು, ಮತ್ತು ಈ ಸಬ್ ರಿಜಿಸ್ಟರ್ ಮತ್ತೆ ಅವರು ರೈಸ್ ಮಾಡಿದ್ದು ಒಂದು. ಇದು 2 ಬರ್ಡನ್ಸ್ ಆಲ್ರೆಡಿ ಕಸ್ಟಮರ್ಸ್ ಮೇಲೆ ಬಿತ್ತು. ಆದ್ರೂ ಇವಾಗ ಏನು ಇದು ಬಂದು ಪ್ರಪೋಷನ್ ಬಂದಿದೆ ಅಂದರೆ ಮತ್ತೆ 35% ಏನೋ ರೈಸ್ ಮಾಡಬೇಕಂತ ಬರ್ತಾ ಇದೆ. ಸೊ ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. SR ವ್ಯಾಲ್ಯೂಕ್ಕಿಂತ ಜಾಸ್ತಿ ಸೈಡ್ ವ್ಯಾಲ್ಯೂ ಬಿಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸೈಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ರಿಕ್ವೆಸ್ಟ್ ಏನು ಕೊಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಇವಾಗ ಆಲ್ರೆಡಿ ನಮ್ಮ ಹತ್ರ ಸರ್ಕಾರ ಆದೇಶ ಆದಮೇಲೆ ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ರೈಸ್ ಮಾಡಿದ್ದಾರೆ. ಮತ್ತೆ ಈಗ ಮಾಡಬೇಡಿ, ಎಲ್ಲರ ಮೇಲೆ ಬರ್ಡನ್ ಬೀಳುತ್ತೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಭಯ ಬಿಡ್ತಾ ಇದ್ದಾರೆ. 30,000 35,000 ರಿಜಿಸ್ಟ್ರೇಷನ್ ಕಾಸ್ಟ್ ಇದ್ದಿದ್ದು 1 ಲಕ್ಷ ದಾಟಿದೆ ಆಲ್ರೆಡಿ. ಓಕೆ, ಒಬ್ಬ ಮನುಷ್ಯರು ಸೈಟ್ ತಗೋಬೇಕಂದ್ರೆ ಅವ್ನು ಲೈಫ್ ಲಾಂಗ್ ದುಡ್ದು ಸೇವಿಂಗ್ ಮಾಡಬಾರ್ದು, ದುಡ್ಡು ತಗೊಂಬಂದು ಸೈಟ್ ತಗೊಂತಾನೆ. ಅದ್ಮೇಲೆ ಲಕ್ಷಾಂತರ ರೂಪಾಯಿ ಅವ್ನಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಯ್ತಂದ್ರೆ ಒಂದು ಸೈಟ್ ಕೂಡ ತಗೊಳಕ್ಕೆ ಭಯ ಬಿಡ್ತಾ ಇದ್ದಾನೆ. ಸೊ ಆ ಪರಿಸ್ಥಿತಿ ಮತ್ತೆ ಮುಂದೆ ಜಾಸ್ತಿ ಇನ್ನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ಮಾಧ್ಯಮದವರೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಇದು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ರಮೇಶ್ ಅಂತ ನಾನು ಮಾತಾಡೋದು. ಇಲ್ಲಿ ಏನಾಗಿದೆ, ಚಿಂತಾಮಣಿ ಸುತ್ತಮುತ್ತಲು ಹಳ್ಳಿ ಮತ್ತು ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲು ಹಳ್ಳಿಗಳಲ್ಲಿ ಸೈಟ್ ವ್ಯಾಲ್ಯೂಗಳು ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು. ಹೇಗೆ ಅಂತ ಹೇಳಿದ್ರೆ, ಈಗ ಮಾಣಿಕೇರಿ ಕ್ರಾಸ್ನಲ್ಲಿ 12 ಲಕ್ಷ ಇರೋ ಸೈಟ್ನ SR ವ್ಯಾಲ್ಯೂ 13 ಲಕ್ಷ ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ಆದೇಶ 5% ಇಲ್ಲ 10% ಎಷ್ಟೋ ಅದು ಇರೋದನ್ನು ಏಕಾಏಕಿ 30%, 40%, 50% ರೈಸ್ ಮಾಡಿಬಿಟ್ಟು ಸಾಮಾನ್ಯ ಜನರಿಗೆ ಒಂದು ಸೈಟ್ ಕೊಡೋದಕ್ಕೂ ಸಹ ಒಂದು ವೇಳೆ ಕಷ್ಟಪಟ್ಕೊಂಡು ಸೈಟ್ ತಗೊಂಡ್ರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ತುಂಬ ಕಷ್ಟಪಡ್ತಾ ಇದೆ. ಅಂಥ ಪರಿಸ್ಥಿತಿ ಇವತ್ತು ಚಿಂತಾಮಣಿನಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈಗ ಮತ್ತೆ ಪ್ರತಿ ವರ್ಷ ಅವ್ರದ್ದು ಗೆಜೆಟ್ ನೋಟಿಫಿಕೇಶನ್ ಥರ ರೈಸ್ ಮಾಡೋದಿದೆ, ಅದು ಮತ್ತೆ ಈ ತಿಂಗಳಲ್ಲಿ ರೈಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಸಹ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಮತ್ತು ಇವರು ತಹಶೀಲ್ದಾರ್ ಅವರಿಗೆ. ಇದನ್ನು ಯಾವುದೇ ಕಾರಣಕ್ಕೂ ರೈಸ್ ಮಾಡೋದು ಬೇಡ, ಜನರಿಗೆ ನೀವು ಕಷ್ಟ ನಷ್ಟಗಳಿಗೆ ಸ್ವಲ್ಪ ಸಹಕರಿಸಿ ಅದನ್ನು ಈಗ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಹೆಸರು ಸರ್? ರಮೇಶ್. ಚಿಂತಾಮಣಿ ನಗರದಲ್ಲಿ 15ನೇ ಎಕ್ಸ್ಟೆನ್ಷನ್ನು, ಆಮೇಲೆ NR ಎಕ್ಸ್ಟೆನ್ಷನ್ನು, ಪ್ರಭಾಕರ್ ಲೇಔಟ್ನಲ್ಲಿ ಕಾಸ್ಟ್ ಜಾಸ್ತಿ ಇದೆ ಇವತ್ತು. ಆ ಕಾಸ್ಟನ್ನ ಇವರು ಗಮನಕ್ಕೆ ತಗೊಂಡು ಏನು ಮಾಡಿದ್ದಾರೆ, ಅದನ್ನು 31 ವಾರ್ಡ್ಗೂ ಇವರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಗುತ್ತಾ? ಇವತ್ತು ನೀವು ಗಾಂಧಿನಗರದಲ್ಲಿ ಹೋಗಿ 15 ಲಕ್ಷಕ್ಕೆ ಸೈಟ್ ಇದೆ, 12 ಲಕ್ಷದ ಸೈಟ್ ಇದೆ, 1000 ರೂಪಾಯಿ ಅಲ್ವಾ? ಗಾಂಧಿನಗರ ಬಿಟ್ಟು ಈಗ ಶಾಂತಿನಗರಕ್ಕೆ ಹೋಗಿ ಅಲ್ಲಿ 8 ಲಕ್ಷದಿಂದ 10 ಲಕ್ಷ ಸೈಟ್ ಹೋಗ್ತಾ ಇದೆ. ಸೊ ಇಲ್ಲಿ 31 ವಾರ್ಡ್ನ ಪರಿಗಣನೆಗೆ ತಗೋಬೇಕು. ಇವರು ಯಾವುದೋ ಪ್ರಭಾಕರ್ ಲೇಔಟ್ನಲ್ಲಿ 1 ಕೋಟಿ ಹೋಗ್ಬಿಡ್ತು, NR ಎಕ್ಸ್ಟೆನ್ಷನ್ನಲ್ಲಿ 1.5 ಕೋಟಿ ಹೋಯ್ತು, ಇಲ್ಲ ಆಂಜನೇಯ ಎಕ್ಸ್ಟೆನ್ಷನ್ನಲ್ಲಿ 1 ಕೋಟಿ ಹೋಯ್ತು ಸೈಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಇವರು ಪರಿಗಣನೆಗೆ ತಗೊಂಡು ಏಕಾಏಕಿ ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನನು ಪರಿಗಣನೆಗೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರೂ ಪಬ್ಲಿಕ್ ತಗೊಂಡು ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50%, 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಒಂದು ವೇಳೆ ಇವರು ಇವ್ರನ್ನೆಲ್ಲ ಕರೆಸಿ, ಕೌನ್ಸಿಲರ್ಸ್ನೆಲ್ಲ ಕರೆದು 31 ವಾರ್ಡ್ನವ್ರನ್ನ ಕರೆಸಿ ಅವರ ಒಂದು ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಇವ್ರನ್ನೆಲ್ಲ ಕರೆಸಿ, ಕೌನ್ಸಿಲರ್ಸ್ನೆಲ್ಲ ಕರೆದು 31 ವಾರ್ಡ್ನವ್ರನ್ನ ಕರೆಸಿ
ಅವರ ಒಂದು ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಉಪನಗರಗಳು ಚಿಂತಾಮಣಿಯವರಿಗೆ ಸಾರ್ವಜನಿಕರು, ಚಿಂತಾಮಣಿ ನಗರದ ಸಾರ್ವಜನಿಕರು ಮತ್ತು ಗ್ರಾಮದ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿದ್ದಾರೆ. ಏನಂದರೆ ನಿವೇಶನದ ಬೆಲೆ ಮತ್ತು ಕಟ್ಟಡದ ಬೆಲೆ ಹಾಗೂ ತಾಲೂಕಿನ ಎಲ್ಲ ವ್ಯಾಪ್ತಿ ಹೋಬಳಿಗೆ ಬರ್ತಕ್ಕಂಥ ಬೆಲೆನ ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ಮನವಿ ಮಾಡಿದ್ದಾರೆ. ಇವ್ರ ಮನವಿಯಲ್ಲಿ ಲಾಸ್ಟ್ ಟೈಮ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಈ ಸಲ ಏನು ಏರಿಸಬೇಡಿ, ಆಮೇಲೆ ಯಾವುದೇ ನೋಟಿಸ್ ಬೋರ್ಡಿಗೆ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾವಿನ್ನೂ ಯಾವುದೇ ಬೆಲೆಯನ್ನು ಏರಿಸಿಲ್ಲ. ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆ. ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಪ್ರತಿ ವರ್ಷವೂ ಕಾನೂನಿನಲ್ಲಿ ಪ್ರತಿ ವರ್ಷವೂ ಮಾರುಕಟ್ಟೆ ಬೆಲೆ ಏರಿಸೋಕ್ಕೆ ಅವಕಾಶ ಇದೆ. ನಿಮ್ಮ ಈ ಸಾರ್ವಜನಿಕರ ಪ್ರಸ್ತಾವನೆಯನ್ನು ನಾವು ಸರ್ಕಾರದ ಗಮನಕ್ಕೆ ಅದು ಈಗ ಹೊರಗಿನ ಮಾರ್ಕೆಟಿನ ವ್ಯಾಲ್ಯೂಗೆ ಪ್ರಸ್ತುತ ಹೊರಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದಕ್ಕೆ 80% ಆದರೂ ಹತ್ರ ಇರಬೇಕು. ಈಗ ಅಲ್ಲಿ ಇಲ್ಲಿ ಬೆಲೆ ಅಜಗಜಾಂತರ ಇದ್ದಾಗ ಆ ರೀತಿ ಒಂದೊಂದು ಪ್ಲೇಸ್ನಾಗ ಆಗೋ ಚಾನ್ಸ್ ಇರುತ್ತೆ. ಈಗ ಅಲ್ಲಿ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿಗೆ ಯಾವ್ದಾದ್ರು ಹೋಗಿದ್ರೆ ಹೇಳಿ ಅದನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ. ಈಗಲೂ ಕಡಿಮೆ ಮಾಡೋದು. ಸೊ ಈಗ ಅದನ್ನೇ ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಮೀಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಉಪನೋಂದಣಿಕಾರಿಗಳು ಸಬ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ. ಅವರು ಅಬ್ಜೆಕ್ಷನ್ ಹಾಕಿರ್ತಾರೆ, ಮೋಸ್ಟ್ಲಿ ತಾವು ಗಮನಿಸಿರಲ್ಲ. ಹಾಗಾಗಿ ಯಾವುದೇ ಸಬ್ ಕಮಿಟಿ ಮೀಟಿಂಗಲ್ಲೇ ರೈಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಸಬ್ ಕಮಿಟಿ ಮೀಟಿಂಗ್ ಮಾಡೋದು ಸರ್. ಈಗ ಇಲ್ಲಿ ಅಧಿಕಾರ ಇಲ್ಲ. ಈಗ ಕೇಂದ್ರ ಮೌಲ್ಯಮಾಪನ ಸಮಿತಿ ಇಷ್ಟು % ಏರಿಸಲೇಬೇಕಂತಂದರೆ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಈಗ ಬೆಲೆ ನಿರ್ಧರಿಸೋದು ಫೈನಲ್ ಅಥಾರಿಟಿ ಕೇಂದ್ರ ಮೌಲ್ಯಮಾಪನ ಸಮಿತಿ, ಇಲ್ಲಿ ಲೋಕಲ್ ಸಮಿತಿಗಿಲ್ಲ. ಲೋಕಲ್ ಸಮಿತಿ ಏನೋ ಪ್ರಸ್ತಾವನೆ ಇರೋದನ್ನ ಕಳಿಸ್ಬೋದು, ಅವರು ಅದನ್ನು ಸ್ವೀಕರಿಸೋದು ಬಿಡೋದು ಅವ್ರ ಇಷ್ಟ. ಅದು ಇಷ್ಟು ರೈಸ್ ಮಾಡಲಿ ಅಂದರೆ ಮಾಡಲೇಬೇಕಾಗುತ್ತೆ. ನಮಗೆ ಈ ಸಾರ್ವಜನಿಕರ ಮನವಿಯನ್ನು ನಾವು ಕೇಂದ್ರ ಮೌಲ್ಯಮಾಪನ ಸಮಿತಿ ಗಮನಕ್ಕೆ ತರ್ತೀವಿ. ಇದು ತಂದು ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ.